ನಿಜನಾ? ಕತ್ಲೆಲ್ಲೂ ಕಣ್ ಕುಗ್ತಾ ಇದೆಯಲ್ಲ ಗುರು. 5 ಲಕ್ಷ ಡೀಲ್ ಒಪ್ಕೊಂಡ್ ಬಂದಿದ್ದಕ್ಕೆ ಆ ದೇವ್ರು ಇಂಥ ಆಫರ್ ಕೊಟ್ಟವನೆ. ಅಂಬಿ, ನಿನ್ ಮೇಲೆ ಅಂಬೆಗಾಲಿಡೋ ಕೂಸಲ್ಲ, ಅಂಬಾನಿ ಆಗೋ ಪೀಸು. ಲೇ ಕಾಮಿನಿ, ಸರಿಯಾಗೇ ನಾಟಕ ಆಡ್ತೀಯ. ಬಾ, ನನಗೆ ಮಾಡ್ತೀನಿ. ಕರ್ಮ. ಅಪ್ಪ, ಈ ನಿಧಿ ನನಗೆ ಸಿಗೋ ಹಂಗಾಗ್ಲಿ. ಕಮ್ಲಿ, ಅಲ್ಲೇನ್ ಮಾಡ್ತಿದ್ಯಾ? ಅದು ಯಾರೋ ಬಂದಂಗಾಯ್ತು. ಇಷ್ಟೊತ್ತಲ್ಲಿ ಯಾರು ಬರ್ತಾರೆ? ಬಾ ಮಲ್ಕೋ. ಮಲ್ಕೋ. ಕಮ್ಲಿ, ಹಾ? ಅಯ್ಯೋ ದೇವ್ರೆ, ನಿನ್ ನಿದ್ದೆಲ್ ನಡೆಯೋ ಕಾಯಿಲೆ ಬೇರೆ ಇದೆಯಾ? ಬಾ ಮಲ್ಕೋ. ಮಲ್ಕೋ. ಯಾವತ್ತೂ ನಮ್ಮ ಸ್ವಂತದನ್ನ ಇನ್ನೊಬ್ಬರಿಗೆ ಬಿಟ್ಕೊಡ್ಬಾರ್ದು.
ಎದ್ದೇಳೆ. ಅಜ್ಜಿ ನಿನ್ನ ನನ್ನ ನಿಧಿ ಕಾಯಕ್ಕೆ ಹೇಳಿದ್ರೆ ನೀನ್ ಇಲ್ಲಿದ್ಯಾ? ಋಷಿ, what the hell is this? ಅಜ್ಜಿಗೆ ಈ ವಿಷಯ ಗೊತ್ತಾದ್ರೆ ಅವ್ರಿಗೆ ಬೇಜಾರಾಗಲ್ವಾ? ನಿಂಗೂ ಬುದ್ಧಿ ಬೇಡವಾ? ಏಯ್ ಕಮಲಿ, ಬಾರೆ. ಥ್ಯಾಂಕ್ಸ್ ಕಮಲಿ ಅವರೇ. ತುಂಬ ದಿನ ಆದಮೇಲೆ ಒಳ್ಳೆ ನಿದ್ದೆ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಕತೆ ಸಖತ್ ತಮಾಷೆ ಆಗಿದೆ ಕಣೆ. ನಿನ್ ಕತೆಗಿಂತ ಏನ್ ತಮಾಷೆ ಇಲ್ಲ ಬಿಡು. ನೀನ್ ಮದ್ವೆ ಆಗೋ ಹುಡ್ಗ ಆ ಕೆಲ್ಸದವಳ ಜೊತೆ ಓಡಾಡ್ತಿದ್ದಾನಲ್ಲ, ಅದಕ್ಕಿಂತ ಇದೇ ಎಷ್ಟು ಬೆಟರ್. ಏ ಕಮಲಿ, ಬಾರೆ. ಯಜಮಾನ್ರು ಇದನ್ನ ನೆನೆ ನನಗೆ ಕೊಟ್ಟಿದ್ದು. ಇದನ್ನ ಯಾಕೋ ನನಗೆ ಅವ್ರಿಗೆ ಕೊಡೋದಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ಇನ್ನೊಂದ್ಸಲ ಇದನ್ನ ಹಾಕೋತೀನಿ. ಯಜಮಾನ್ರೆ, ನೀವೇ ನನ್ನ ಜೊತೆ ಇದ್ದೀರಾ ಅಂತ ಅನಿಸ್ತಾ ಇದೆ. ಇದು ಆದಿತ್ಯನ ಜಾಕೆಟ್ ತಾನೆ? ನೀನ್ ಯಾಕೆ ಹಾಕೊಂಡಿದ್ಯಾ? ಅದು ಏ ಬಿಚ್ಚೆ ಸಾಕು, ಬಿಚ್ಚೆ. ಆದಿತ್ಯನ ಸಂಬಂಧಪಟ್ಟಿದ್ ಏನೇ ಇದ್ರು ಅದ್ ನನಗ್ ಮಾತ್ರ ಸ್ವಂತ, ನೆನ್ಪಿಟ್ಕೋ. ಎಂಥ ಸುಸಂದರ್ಭ ಅಲ್ವಾ? ನಾವಿಲ್ಲಿಗೆ ಬರ್ತೀವಿ, ನೀವು ನಮಗೆ ಸಿಗ್ತೀರಾ, ಎಲ್ಲರೂ ಒಟ್ಟಿಗೆ ಇರ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಹೌದು ಅನ್ನಪೂರ್ಣಮ್ಮ ಅವರೇ, ಅದು ಈ ಸಂಕ್ರಾಂತಿ ಹಬ್ಬದ ದಿನನೇ ನಾವೆಲ್ಲರೂ ಒಟ್ಟಿಗೆ ಇರ್ತೀವಿ, ಒಟ್ಟಿಗೆ ಆಚರಿಸ್ತೀವಿ ಅಂತಲೂ ಅಂದ್ಕೊಂಡಿರಲಿಲ್ಲ ಅಲ್ವಾ? ಸಂಕ್ರಾಂತಿ ಅಂತಂದರೆ ಬದಲಾವಣೆ. ಈಗಾಗಲೇ ಒಂದು ಒಳ್ಳೆ ಬದಲಾವಣೆ ನಮ್ಮಲ್ಲಿ ಆಗ್ಬಿಟ್ಟಿದೆ. ವೈರತ್ವ ಸಾಧಿಸಬೇಕು ಅಂತ ಬಂದವರು ಈಗಾಗಲೇ ಸ್ನೇಹ ಸಂಪಾದಿಸಿದ್ದೀವಿ. ಎರಡೂ ಕುಟುಂಬದವರು ಒಟ್ಟಿಗೆ ವಿಜೃಂಭಣೆಯಿಂದ ಸಂಕ್ರಾಂತಿ ಹಬ್ಬ ಆಚರಿಸೋಣ. ಇದಕ್ಕಿಂತ ಒಳ್ಳೆ ಬದಲಾವಣೆ ಬೇಕಾ? ಹೌದು ಅಖಿಲ ಅವರೇ, ಈ ಸಂಕ್ರಾಂತಿನಂತೂ ನಾವು ಜೀವನದಲ್ಲಿ ಮರೆಯೋ ಹಾಗೇ ಇಲ್ಲ. ಈ ಹಬ್ಬದ ಸಡಗರ ಸಂಭ್ರಮನ ಎಲ್ಲರೂ ಒಟ್ಟಿಗೆ ಆಚರಿಸೋಣ. ಅದಕ್ಕೂ ಮುಂಚೆ ಈ ಆಚರಣೆನ ಎಲ್ಲರೂ ಹಂಚ್ಕೊಂಡು ಮಾಡೋಣ. ಪಾರ್ವತಿ, ಹಬ್ಬಕ್ಕೆ ಬೇಕಾಗಿರೋ ಎಲ್ಲ ತಯಾರಿನೂ ಗ್ರ್ಯಾಂಡಾಗಿ ಮಾಡ್ಕೊಮ್ಮ. ಯಾವುದಕ್ಕೂ ಕುಂದು ಕೊರತೆ ಬರಬಾರ್ದು. ಸರಿ ಅಮ್ಮ.
ಮಾಡ್ತಿದ್ಯಾ ಬಿಡು. ನಿಂಗೆ ಹೂ ಹಾಕಕ್ಕೆ ಹೆಲ್ಪ್ ಮಾಡ್ತಿದ್ದೇನೆ. ನೀನ್ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು, ಬಿಡು ನಾನು ಮಾಡ್ತೀನಿ. ಆದ್ರೂ ಸ್ವಲ್ಪ ಹೆಲ್ಪ್ ಬೇಕಲ್ವಾ ನಿಂಗೆ? ಆಯ್ತು. ಇದು ನೋಡಿ, ಇಲ್ಲಿ ಹೂವು ಸಿಗಾಕೊಂಡಿದೆ. ನಿಂಗೆ ಯಾವಾಗಲೂ ಹೆಲ್ಪ್ ಬೇಕಾಗುತ್ತೆ, ನಾನು ಮಾಡಿ. ಅಯ್ಯೋ, ಯಾಕೆ ಇಷ್ಟೊಂದು ಗಾಬರಿ? ಅದು ಮ್ಯಾಮ್, ಅದು ಹೂವು ಕಟ್ತಾ ಇದ್ವಿ, ಹೂವು ಬಿದ್ದೋಯ್ತು. ಅದು ಅಲಂಕಾರ ಮಾಡೋವಾಗೆಲ್ಲ ಸ್ವಲ್ಪ ಕಷ್ಟ ಆಗೋಯ್ತು. ಹೆಲ್ಪ್ ಮಾಡ್ತಾ ಇದ್ದೆ ಮ್ಯಾಮ್. ಸರಿ ಸರಿ, ಅಲಂಕಾರ ಚೆನ್ನಾಗೇ ಇದೆ. ಸರಿ ಮ್ಯಾಮ್, ಬ್ರೋ ಒಬ್ಬನೇ ಇದ್ದಾನೆ, ನಾನು ಹೋಗ್ಬಿಡ್ತೀನಿ. ಪ್ರೀತು, ಇಲ್ಲಿ ಜನ ನೀವು ಒಬ್ಳೆ ಆಗ್ಬಿಡ್ತಾಳೆ. ಅದು ಕರೆಕ್ಟ್. ಮುಂದುವರಿಸಿ, ಅಲಂಕಾರ ಚೆನ್ನಾಗಿದೆ. ಸರಿ ಮ್ಯಾಮ್, ಸರಿ. ಹೆಚ್ಚಿದೆ ಹೋದ್ರು, ಹೆಲ್ಪ್ ಮಾಡಿ ನೋಡು. ಇದನ್ನ ಹಿಂಗೆ ಕಟ್ಬಿಟ್ಟು ಯಾರಿದು ಗಂಟು ಹಾಕಿರೋದು? ನಾನಲ್ಲ ರೀ. ನೀವ್ ಯಾಕ್ರಿ ಈ ಕೆಲಸ ಎಲ್ಲ ಮಾಡ್ತಿದ್ದೀರಾ? ಇದನ್ ಮಾಡಕ್ಕೆ ಹೆಣ್ಮಕ್ಳಿದಾರೆ. ಅಯ್ಯೋ, ಗಂಡ್ಸಿಗೆ ಯಾಕೆ ಗೌರಿ ದುಃಖ ನಂಗೆ. ನೀವ್ ಯಾಕ್ರಿ ಇದನ್ನೆಲ್ಲ ಮಾಡ್ತೀರಾ? ನೀನಂತೂ ಹೆಲ್ಪ್ ಮಾಡಲ್ಲ, ಹೆಲ್ಪ್ ಮಾಡೋರ್ಗೂ ಬಿಡಲ್ಲ. ಬಂದ್ಬಿಟ್ಲು ಬುದ್ಧಿ ಹೇಳಕ್ಕೆ. ನಿಮ್ ಕರ್ಮ ಅನ್ಭವಿಸಿ. ಅಪ್ಪ, ನನ್ ಸ್ವಲ್ಪ ಎನರ್ಜಿ ಸೇವ್ ಆಯ್ತು. ಕೆಲಸ ಮಾಡೋಕೆ ಕೆಲ್ಸದವ್ರನ್ನ ಇಟ್ಕೊಳ್ಳೋದು ಬಿಟ್ಟು ಎಲ್ಲ ಕೆಲಸನೂ ಇವರೇ ಮಾಡ್ತಾರಂತೆ. ಕಂಜೂಸ್ ಗಿರಾಕಿಗಳಪ್ಪ. ಅಮ್ಮ, ಏನಾದರೂ ಹೆಲ್ಪ್ ಮಾಡಲಾ? ಓ, ಹೆಲ್ಪ್ ಮಾಡ್ತೀರಾ? ಮಾಡಿ ಮಾಡಿ. ಪಾರ್ವತಿ, ಏನು ಮಾಡ್ತಾ ಇದೀಯಾ? ಯಜಮಾನ್ರೆ, ತೋರಣ ಕಟ್ಟೋದಕ್ಕೆ ಕೈ ಎಟ್ಟುತ್ತಾ ಇಲ್ಲ. ನಿನ್ ಕೈಗೆ ಎಟಕದೇ ಇರೋ ಕೆಲಸ ನೀನ್ ಯಾಕೆ ಮಾಡ್ತೀಯಾ? ಸ್ಟೂಲ್ ತಗೋ. ನಿಂತ್ಕೋ, ಬೈ. ನಿನಗೆ ಆ ನಿಧಿ ಮೇಲೆ ಕಣ್ಣಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಆ ನಿಧಿನ ನಾನು ನೀನು ಇಬ್ಬರು ಸೇರಿ ಡೀಲ್ ಮಾಡಬೇಕು, ಯಾರಿಗೂ ಗೊತ್ತಾಗಬಾರ್ದು ಅಷ್ಟೇ. ಹಲೋ, ಏನ್ ಡೀಲು, ಏನ್ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗೇನು ಇಲ್ವಲ್ಲ, ಅದು ಯಾವ್ಯಾವ ಕೆಲಸ ಯಾರ್ಯಾರು ಹೇಗೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೋತಾ ಇದ್ದು ಅಷ್ಟೇ. ನಿಜಾನಾ? ಹಾಯ್, ಹಲೋ.
ಒಂದಿನ ಗಿಫ್ಟ್ ಕೊಡ್ತಿದ್ದೀರಾ? ಅರೆ ಗಿಫ್ಟ್ ಅಲ್ಲ, ಇದು ನಿನ್ನೆ ರಾತ್ರಿ ನೀವು ನನ್ನ ಮೇಲೆ ಮಲಗಿದ್ರಲ್ಲ, ಆಗ ಪುಲ್ಲೋವರೆಗೆ ಸಿಗಾಕೊಂಡಿತ್ತಲ್ಲ ಅದು. ಅಯ್ಯೋ ಮೇಷ್ಟ್ರೆ, ಏನಾಯ್ತು ನಿಮ್ಗೆ? ಇಲ್ಲಿ ಸರಿಯಾಗಿದ್ದಂದ್ರೆ ನೀವೊಬ್ರೆ, ನಿಮ್ಗೂನಾ? ಅರೆ ಏನು ಹೇಳ್ತೀರಾ, ನಿನ್ನೆ ರಾತ್ರಿ ನಾನು ನಿಮ್ಮ ಹತ್ರ ಪಾಪ ನಿಮ್ಮಿಬ್ಬರಿಗೂ ಡಿಸ್ಟರ್ಬ್ ಆಗ್ತಿದೆಯೇನೋ, ಬಟ್ ನನಗೆ ಕಮಲಿ ಜೊತೆ ಒಂಚೂರು ಕೆಲಸ ಇತ್ತು. ಹಾಂ ಥ್ಯಾಂಕ್ ಯು. ನೋಡು, ನೀನು ಅಲ್ಲಿಗೆ ಹೋದರೆ ಎಲ್ಲರೂ ಸೇರಿಕೊಂಡು ಆ ಪೂಜೆ ಈ ಪೂಜೆ ಅಂತ ಶುರು ಮಾಡಿಬಿಡ್ತಾರೆ. ನೀನಂತೂ ಎಲ್ಲ ಹಾಳು ಮಾಡಾಕ್ತೀಯಮ್ಮ. ಅದಕ್ಕೆ ನೆಟ್ಟಿಗೆ ರೂಮಲ್ಲಿದ್ದರೆ ವಾಸಿ, ಬಾ. ಲಾಕ್ ಮಾಡಲ್ಲ ತಾನೆ? ಲಾಕ್ ಮಾಡಿದ್ರೇ ಒಳ್ಳೇದು ದಡ್ಡಿ, ಇಲ್ಲ ಅಂದರೆ ನಿನಗೆಲ್ಲರೂ ಬಂದು ತಲೆ ತಿಂದ್ಬಿಡ್ತಾರೆ, ಬಾ. ನಿಂತ್ಕೊಳ್ಳೆ. ಏಯ್, ರಾತ್ರಿ ಎಲ್ಲ ನೆನೆಸ್ಕೊಂಡ್ರೆ ನಿನ್ನ ಸಾಯಿಸ್ಬಿಡ್ಬೇಕು ಅನ್ಸುತ್ತೆ. ರಾತ್ರಿ ಎಲ್ಲ ಜೊತೆಲೇ ಇದ್ರೇನೆ ನಿಂಗೆ ಸ್ವಲ್ಪ ನಾಚಿಕೆ ಇಲ್ವಾ? ಏಯ್, ನಾನು ನಿನಗೇನು ಹೇಳಿದೆ? ಅವನ ಜೊತೆ ಎಷ್ಟಿರಬೇಕು ಅಷ್ಟೇ ಇರಬೇಕು ಅಂತ ತಾನೆ? ನೀನು ಅವನ ಜೊತೆ ಕಮ್ಲಿ ಥರ ಇರಬೇಕು, ಹೌದು, ಬಟ್ ಕಮ್ಲಿನೇ ಆಗೋದೇನು ಬೇಡ. ಇವಳು ಇಲ್ಲಿಗೆ ಹೇಗೆ ಬಂದ್ಲ ಬೇಬಿ? ಅಮ್ಮಮ್ಮ, ಅವಳನ್ನ ನಾನೇ ಕರ್ಕೊಂಡು ಬಂದಿದ್ದು. ಇಲ್ಲ ಬೇಬಿ, ಈಗ ತಾನೇ ನಾನು ಇವಳ ರೂಮ್ ಒಳಗೆ ಹಾಕಿ ಲಾಕ್ ಮಾಡಿ ಬಂದೆ. ಏನ್ ಹೇಳ್ತಿದ್ದೀರಾ ಅಮ್ಮಮ್ಮ? ದೇವ್ರಾಣಿಗೂ ಬೇಬಿ, ಈಗಷ್ಟೇ ಅಲ್ಲೊಬ್ಳಿದ್ದಾಳೆ. ಹಾಗಾದ್ರೆ ಇವಳು ಯಾರು? ಮೊದಲೇ ನನಗೆ ತಲೆ ಕೆಟ್ಟಿದೆ, ಸುಮ್ಮನೆ ಹಿಂಸೆ ಕೊಡಬೇಡಿ. ಬೇಬಿ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನ್ನ ಕೈಯಾರೆ ನಾನೇ ಕೂಡಾಕ್ ಬಂದಿದ್ದೆ. ಓಕೆ, ನೀವು ಕೈಯಾರೆ ಕೂಡಾಕಿದ್ ಸರಿ, ಈಗ ಕಣ್ಣಾರೆ ನೋಡ್ತಿದ್ದೀರಲ್ಲ, ಇವಳು ರಾತ್ರಿ ಇಡೀ ಋಷಿ ಜೊತೆನೇ ಇದ್ಲು ಅಮ್ಮಮ್ಮ. ನನಗಂತೂ ಏಯ್, ನೀನೇನು ಲೂಸಾ ದಡ್ಡಿ? ಇವಳು ನಿಧಿ ಹತ್ರ ಇದ್ಲು ಕಣೆ. ಅಮ್ಮಮ್ಮ, ನನ್ನ ಹತ್ರನೇ ಹೀಗೆ ಮಾತಾಡ್ತೀರಾ? ಬೇಬಿ ನೋಡು, ಒಂದು ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು, ಇಲ್ಲ ಅಂದ್ರೆ ನನಗೂ ಕೋಪ ಬರುತ್ತೆ ಅಷ್ಟೇ. ಕಮಲಿ, ಅವಳು ಬೇರೆ ಬಂದ್ಲು. ಕಮಲಿ, ನೀನೇನು ಮಾಡ್ತಿದ್ಯಾ ಇಲ್ಲಿ? ಬಾ, ನಾವಲ್ಲಿ ರಂಗೋಲಿ ಹಾಕಬೇಕು. ಅವಳೇನು ಬರಲ್ಲ, ನೀನು ಹೋಗು. ಯಾಕೆ? ಅಲ್ಲಿ ಅಜ್ಜಿ, ಅಖಿಲಮ್ಮ, ರಿಷಿ ಸರು ಎಲ್ಲರೂ ಕಾಯ್ತಾ ಇದ್ದಾರೆ. ಕಮಲಿ, ನೀನು ಬರಲೇಬೇಕು, ಬಾ ಹೋಗೋಣ. ಪಾರ್ವತಿ, ನಿಂಗ್ಯಾಕೆ ಊರವ್ರು ಸಾಬ್ರಿ? ನಿಂದು ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ಹೋಗ್ತಾ ಇರಬೇಕು. ಬಾ ಕಮಲಿ, ಹೋಗೋಣ.